ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಕುಂದದೆಂದೆಂದಿಗುಮ್ಮೆನ್ನಿಸುವ ಮನದ ಕಾತರತೆ ಎಂದೋ ತಾನೇ ಬಳಲಿ ತಣ್ಣಗಾಗುವುದು. ಮಂದದ ಕಾರ್ಮೋಡ ಬಿರಿದು ರವಿ ಬೆಳಗುವನು, ಅಂದಿನ ಸುಖವೇ ಸುಖ ಮಂಕುತಿಮ್ಮ. 785ನೇ ಕಗ್ಗ ಇದು. ಕುಂದದು ಎಂದೆಂದಿಗುಂ, ಯಾವತ್ತೂ ಕುಂದಲ್ಲ ಇದು ಅನ್ನಿಸುವಂತಹ ಮನದ ಕಾತರತೆ. ಅದು ಸಂತೋಷದ್ದಿರಬಹುದು, ದುಃಖದ್ದಿರಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವು ಚಿಕ್ಕವರಾಗಿದ್ದಾಗ ದಿನಕ್ಕೆ 3 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ನೋಡಿದ್ರೂ ಪರವಾಗಿಲ್ಲ, ಅಷ್ಟು ಸಿನಿಮಾ ನೋಡುವ ಹುಚ್ಚಿರುತ್ತೆ. ಕಾಲ ಕಳೆದ ಹಾಗೆ ನಿಧಾನಕ್ಕೆ ಎಷ್ಟೋ ಜನ ಥಿಯೇಟ್ರಿಗೆ ಹೋಗೋದೇ ಬಿಟ್ಬಿಟ್ಟಿರ್ತಾರೆ, ಸಿನಿಮಾನೇ ನೋಡಿರೋದಿಲ್ಲ ವರ್ಷಾನುಗಟ್ಟಲೆ. ಅಥವಾ ಏನೋ ಒಂದು ಮಸಾಲೆ ದೋಸೆ ಎಷ್ಟು ಕೊಟ್ಟರು ತಿಂತೀನಿ ನಾನು ಅಂತ ಅನ್ನಿಸ್ತಾ ಇರುತ್ತೆ ಬದುಕಿನ ಯಾವುದೋ ಒಂದು ಘಟ್ಟದಲ್ಲಿ. ಗ್ರ್ಯಾಜುವಲಿ ಅದು ಅಯ್ಯೋ ಬೇಡ ಮನೇಲಿ ಅನ್ನ ಸಾರು ತಿನ್ನೋಣ ಅನ್ನೋ ಸ್ಟೇಜ್ಗೆ ಬಂದಿರ್ತೀವಿ. ಅಥವಾ ಏನೋ ಟೆನ್ಷನ್ನು, ಸ್ಟ್ರೆಸ್ಸು, ನೆಗೆಟಿವ್ ಫೀಲಿಂಗ್ಸ್ ಇರಬಹುದು. ಇದು ಯಾವತ್ತಿಗೂ ಮುಗಿಯೋದೇ ಇಲ್ಲ, ನನಗೆ ಕರ್ಮ, ಇದು ನಾನು ಅನುಭವಿಸ್ತಾನೆ ಇರಬೇಕು ಅನಿಸುತ್ತೆ ಅಂತ ಇರುತ್ತೆ. ಆದರೆ ಅದು ಯಾವುದೋ ಮಾಯದಲ್ಲಿ ಎಲ್ಲ ಸರಳಿತವಾಗಿ ಹೋಗುತ್ತೆ. ಯಾವುದೋ ಒಂದು ಸ್ಟೇಜಲ್ಲಿ ಎಲ್ಲವೂ ಮುಗಿಯುತ್ತೆ. ಎಂದೋ ತಾನೇ ಬಳಲಿ ತಣ್ಣಗಾಗುವುದು, ಮಂದದ ಕಾರ್ಮೋಡ ಬಿರಿದು ರವಿ ಬೆಳಗುವನು. ಮೋಡ ಮುಸುಕಿದ ಹಾಗಿರುತ್ತೆ, ಮಬ್ಬಾಗಿರುತ್ತೆ. ಯಾವುದೋ ಒಂದು ಪಾಯಿಂಟಲ್ಲಿ ಎವ್ರಿಥಿಂಗ್ ಶುಡ್ ಕಮ್ ಟು ಎನ್ ಎಂಡ್. ಅದು ಬಿರಿದು ರವಿ ಬೆಳಗುವನು, ಬೆಳಕಾಗುತ್ತೆ ಒಂದು ದಿವಸ. ಕಾಲ, ಟೈಮ್ ಇಸ್ ದ ಬೆಸ್ಟ್ ಹೀಲರ್. ಕಾಲ ಎಲ್ಲವನ್ನೂ ಮರೆಸುತ್ತೆ ಅಂತ ಹೇಳ್ತಾರೆ. ಟೈಮ್ ಕಳೀತಾ ನಾವು ನಮ್ಮ ಸುತ್ತಮುತ್ತಲಿನಲ್ಲಿ ನಮಗಿರುವ ರಿಸೋರ್ಸಸ್ನಲ್ಲೇ ಆನಂದವನ್ನು ಕಂಡುಕೊಳ್ಳೋದಕ್ಕೆ ಅದನ್ನು ಕಲಿತಾ ಹೋಗ್ತೀವಿ, ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಯಾವುದು ಇಲ್ಲ ಅಂದರೆ ನಮಗಾಗಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಯಾವುದಿಲ್ಲದೇನೂ ನಾವು ಸಂತೋಷವಾಗಿರುವ ಪಾಠವನ್ನು ವಯಸ್ಸಾಗ್ತಾ ಕಲಿತಾ ಹೋಗ್ತೀವಿ. ಯಾವತ್ತು ಆ ಕಾತರತೆಯಿಂದ ಹೊರಗೆ ಬರ್ತೀವೋ, ಇದಿಲ್ಲದಿದ್ದರೆ ಸಾಧ್ಯನೇ ಇಲ್ಲ. ಇನ್ನಷ್ಟು ದುಡ್ಡು ಬೇಕು, ದುಡ್ಡಿದ್ರೇ ಮನುಷ್ಯ ಸಂತೋಷವಾಗಿರೋಕ್ಕೆ ಸಾಧ್ಯ, ಇನ್ನಷ್ಟು ದುಡ್ಡು ದುಡಿಬೇಕು ಅಂತ ಹಪಹಪಿಲಿ ಮುಂದುವರಿತಾ ಇರ್ತೀವಿ. ಯಾವುದೋ ಒಂದು ಪಾಯಿಂಟ್ನಲ್ಲಿ ಇಷ್ಟಾದರೆ ಸಾಕು, ನನಗೆ ಇದಕ್ಕಿಷ್ಟು ಇಷ್ಟ ಆದರೆ ನೆಮ್ಮದಿಯಾಗಿರ್ಬೋದು, ನಾನು ಹಾಗೂ ಓಟ ಮಾಡೋಕ್ಕೆ ಇಲ್ಲ, ಅಗತ್ಯ ಇಲ್ಲ ಅಂತ ಒಂದು ಪಾಯಿಂಟಲ್ಲಿ ನಮಗೆ ರಿಯಲೈಸ್ ಆಗುತ್ತೆ. ತುಂಬ ಹೆಸರು ಬೇಕು, ಎಲ್ಲರೂ ನನ್ನನ್ನು ರೆಕಗ್ನೈಸ್ ಮಾಡಬೇಕು, ಆಟೋಗ್ರಾಫ್ ಕೇಳಬೇಕು, ನನ್ನ ಜೊತೆ ಸೆಲ್ಫಿ ತೆಕ್ಕೋಬೇಕು, ಅದಕ್ಕೋಸ್ಕರ ಏನೋ ಮಾಡಬೇಕು ಅಂತ ಓಡ್ತಾ ಇರ್ತೀವಿ. ಆಫ್ಟರ್ ಎ ಪಾಯಿಂಟ್ ಅದರಲ್ಲೂ ಅರ್ಥ ಇಲ್ಲ ಅಂತ ಅನಿಸುತ್ತೆ. ನಾನು ಒಬ್ಬಳೇ ಸುಖವಾಗಿ ಏನೋ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು, ಅದರಲ್ಲಿ ಮಜಾ ಇದೆ ಅನ್ನುವ ಸುಖದ ಪರಿಕಲ್ಪನೆ ಹೆಚ್ಚು ಸರಳವಾಗ್ತಾ ಹೋಗುತ್ತೆ ವಯಸ್ಸಾಗ್ತಾ ಹೋದಾಗೆ, ಅನುಭವ ಆಗ್ತಾ ಹೋದಾಗೆ. ಅವತ್ತು ಸುಖ ಸಿಗುತ್ತಲ್ಲ ನಮಗೆ, ಇಷ್ಟೇ ಸಾಕು ಬದುಕಿಗೆ, ಅದಕ್ಕೋಸ್ಕರ ನಾನು ಎಷ್ಟು ಓಡಿದೆ, ಇರೋದನ್ನು ಅನುಭವಿಸಿದೆ, ಅದರ ಹಿಂದೆ ಬಿದ್ದೆ, ಯಾವುದನ್ನು ನಾನು ಸುಖ ಅಂತ ಅಂದ್ಕೊಂಡಿದ್ನೋ ಅದರ ಹಿಂದೆ ಬಿದ್ದೆ. ಬಟ್ ಆ್ಯಕ್ಚುಲಿ ಅದು ಯಾವುದೂ ಅಲ್ಲ, ಈಗ ಇದೆಯಲ್ಲ ಅದೇ ಸುಖ ಅನ್ನೋವಂತಹ ಒಂದು ಅರಿವು ಯಾವುದೋ ಒಂದು ಘಟ್ಟದಲ್ಲಿ ಮೂಡುತ್ತೆ. ಅಂದಿನ ಸುಖವೇ ಸುಖ. ಅವತ್ತು ನಮಗೇನು ಅನಿಸುತ್ತಲ್ಲ ಅದೇ ಸುಖ. ಆದರೆ ಒಂದು ಗಮನದಲ್ಲಿಡಬೇಕು, ಯಾವತ್ತು ನಮಗೆ ಅರಿವು ಬರುತ್ತೆ ಇಷ್ಟು ಸಾಕು ನನ್ನ ಬದುಕಿಗೆ ಅಂತ, ಅವತ್ತು ನಮಗೆ ಯಾವ ಗಿಲ್ಟಿ ಫೀಲಿಂಗ್ಗಳಿಲ್ಲದ ಹಾಗೆ ನಾವು ನೋಡ್ಕೊಳ್ಬೇಕು. ಆ ಓಟದಲ್ಲಿ ಆ ತಪ್ಪುಗಳು ನಡೀದೇ ಇರೋ ಹಾಗೆ ನಾವು ನೋಡಿಕೊಂಡಿದ್ರೆ ಸಾಕು. ಆಗ ಮೋಡ ಮುಸುಕಿ ಸರಿದು ರವಿ ಬೆಳಗುವನು ಹಾಗೆ ಬೆಳಗಿದಾಗ ನಮ್ಗೆ ಅರ್ಥ ಆಗುತ್ತೆ, ಇವತ್ತು ನಾವು ಸುಖವಾಗಿದ್ದೀವಿ, ಇವತ್ತು ನಾವು ಶಾಂತಿಯಿಂದ ಇದ್ದೀವಿ ಅಂತ. ಆ ಒಂದು ಸುಖದ ಅರಿವು, ಆ ಒಂದು ಸುಖದ ಅನುಭವ ನಮ್ಮೆಲ್ಲರಿಗೂ ಸಿಗಲಿ ಅಂತ ಹಾರೈಸ್ತಾ ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.